ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸ್ತಾರೆ. ಸೊ ಈ ವಿಡಿಯೋ ಬಂದು ನನ್ನ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ವಿಡಿಯೋ. ಸೊ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಹೋಗ್ತಾ ಇದ್ದೀನಿ ಅಂತ ಮೇ ಬಿ ಈ ಬ್ಲಾಗಲ್ಲೇ ಗೊತ್ತಾಗ್ಬೋದಿಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ಗೊತ್ತಾಗ್ಬೋದು. ಸೊ ಲಗೇಜ್ ಎಲ್ಲ ಪ್ಯಾಕ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸಲ ನಮಗೆ ಲಗೇಜ್ ಇರೋದು ಬರೀ 7 kgs. ಅಡಿಷ್ನಲ್ ಏನಾದರೂ ಎಕ್ಸ್ಟ್ರಾ ಕ್ಯಾರಿ ಮಾಡಿದ್ರೆ ಡೆಫಿನೆಟ್ಲಿ ಫೈನ್ ಕಟ್ಟಲೇಬೇಕು. ಸೊ ನಾನು ವೆಯ್ಟ್ ಮಾಡಿ ಎಲ್ಲ ಚೆಕ್ ಮಾಡಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡೋಣ, ಎಲ್ಲಿಗೆ ಏನು ಅಂತ ಮುಂದೆ ಹೇಳ್ತೀನಿ. ಸೊ ಅಗೇನ್ ನಾನು ಕೊಲ್ಲಿಗೆ ಜೊತೆನೇ ಹೋಗ್ತಾ ಇದ್ದೀನಿ. ಸುಮ್ಮನೆ ಕೇಳಬೇಡಿ ಯಾಕೆ ನಿಮ್ಮ ಯಜಮಾನ್ರ ಜೊತೆ ಹೋಗ್ತಿಲ್ವ ಅಂತ. ಇಲ್ಲ, ನಮ್ಮ ಯಜಮಾನ್ರದ್ದು ಪಾಸ್ಪೋರ್ಟ್ ಇನ್ನೂ ಬಂದಿಲ್ಲ. ಸೊ ನೆಕ್ಸ್ಟ್ ಅವ್ರ ಜೊತೆ ಹೋಗ್ತೀನಿ. ನನ್ನ ಕೊಲ್ಲಿಗೂ ನಾನು ಬಿಫೋರ್ ಮ್ಯಾರೇಜ್ ಮುಂಚಿತವಾಗಲೇ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಬೇಕು ಅಂತ ಹೇಳಿ. ಸೊ ಹಂಗಾಗಿ ನಾವು ಈ ಟ್ರಿಪ್ ಹೋಗ್ತಾ ಇದ್ದೀವಿ, ನಾನು ಮತ್ತು ಅರ್ಪಿತಾ. ಲಗೇಜ್ ಪ್ಯಾಕ್ ಮಾಡೋಣ, ಎಲ್ಲಿಗೆ ಏನು ಅಂತ ನಿಮಗೆ ಗೊತ್ತಾಗಿದೆ. ಆ್ಯಕ್ಚುಲಿ ನಮ್ಮದು ಬಂದು 3 ನೈಟು 4 ಡೇಸ್ ಪ್ಯಾಕೇಜ್ ಇರೋದು. ಟೋಟಲ್ ಪ್ಯಾಕೇಜ್ ಬಂದು 4 ಡೇಸು. ಬಟ್ ಅಡಿಷ್ನಲ್ 1 ಡೇ ನಾವೇ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಸ್ಟೇಗೆ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ 5 ಡೇಸ್ ಆಗುತ್ತೆ. 5 ಡೇಸ್ಗೆ ನಾನು ಇಷ್ಟು ಕ್ಯಾರಿ ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡೋಣ. ನಾವು ಫಸ್ಟ್ ಟೈಮ್ ಥೈಲ್ಯಾಂಡ್ಗೆ ಹೋದಾಗ ಫುಲ್ ಎಕ್ಸೈಟ್ಮೆಂಟು. 15 ಡೇಸ್ ಮುಂಚಿತವಾಗಲೇ ತಯಾರಾಗ್ಬಿಟ್ಟಿದ್ವಿ. 15 ದಿನ 20 ದಿನ ಮುಂಚಿತವಾಗಲೇ ಶಾಪಿಂಗು. ಅಲ್ಲೇನು ನೋಡಬೇಕು, ಅಲ್ಲಿ ಯಾವ ಬಟ್ಟೆ ಹಾಕೋಬೇಕು, ಅಲ್ಲಿ ಎಲ್ಲಿ ಹೋಗಬೇಕು, ನೆಕ್ಸ್ಟ್ ಏನು ಮಾಡಬೇಕು, ಅಲ್ಲಿ ಎಲ್ಲಿ ಊಟ ಮಾಡಬೇಕು, ಹಿಂಗೆ 20 ಡೇಸ್ ಮುಂಚೆನೇ ನಾವು ಪ್ರಿಪೇರ್ ಆಗ್ತಾಯಿದ್ವಿ. ಅಲ್ಲಿ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ. ಸೊ ಈ ಸಲ ನಮ್ದು ನಿಜವಾಗ್ಲೂ ಏನೂ ಪ್ರೀ ಪ್ಲ್ಯಾನ್ ಇಲ್ಲ. ಬಟ್ ನಾವು ಇನ್ನೊಂದೇನೋ, ನಾವು ಈ ಮಂತ್ ಜುಲೈ ಎಂಡ್ಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕ್ಕೆ ಹೇಳಿದ್ವಿ. ಅನ್ಫಾರ್ಚುನೇಟ್ಲಿ ಜುಲೈಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆಯಂತೆ ಫ್ಲೈಟ್ ಟಿಕೆಟ್ ಎಲ್ಲ. ಹಂಗಾಗಿ 1ನೇ ತಾರೀಕು ಅವೈಲೇಬಲ್ ಇತ್ತು ಅಂತ ನಮಗೆ ಜುಲೈ 1ಕ್ಕೆ ಇದು ಮಾಡಿಕೊಟ್ಟಿದ್ದಾರೆ. ಈಗೇನು ಅಷ್ಟು ಎಕ್ಸೈಟ್ಮೆಂಟ್. ನಾವು ಏನೂ ಶಾಪಿಂಗ್ ಮಾಡಿಲ್ಲ. ಇಷ್ಟಿಷ್ಟು ಶಾಪಿಂಗ್ ನಾವು ಫಸ್ಟ್ ಥೈಲ್ಯಾಂಡ್ಗೆ ಹೋದಾಗ ಇಷ್ಟು ಶಾಪ್ ಮಾಡಿದ್ವಿ. ನಿಜವಾಗ್ಲೂ ಈಗ ಇಷ್ಟೇ ಶಾಪ್ ಮಾಡಿರೋದು. ಅಲ್ಲಿ ನೋಡೋಣ, ಅಲ್ಲಿ ಮೇ ಬಿ ಅಲ್ಲಿ ಹೋದ್ಮೇಲೆ ಇಲ್ಲ ಏರ್ಪೋರ್ಟ್ಗೆ ಹೋದ್ಮೇಲೆ ಎಕ್ಸೈಟ್ಮೆಂಟ್ ಬರ್ಬೋದೇನೋ ಗೊತ್ತಿಲ್ಲ. ಈ ಸಲ ಏನೂ ಇಲ್ಲ, ನಾರ್ಮಲಾಗೇ ಇದ್ದೀವಿ. ನಾಳೆ ಹೊರಡೋದು. ಸೊ ಇವತ್ತು ಪ್ಯಾಕ್ ಮಾಡ್ತಾಯಿದ್ದೀವಿ. ಥೈಲ್ಯಾಂಡ್ಗೆ ಹೋದಾಗ ಅದು ಹಂಗೆ ಅಲ್ವಾ, ಫಸ್ಟ್ ಟೈಮ್ ಹೋದಾಗ ಎಲ್ಲರಿಗೂ ಹಂಗೆ ಇರ್ತದೆ, ಆಮೇಲೆ ಅದು ನಾರ್ಮಲ್ ಅನಿಸ್ಬಿಡುತ್ತೆ. ಸೊ ಪ್ಯಾಕ್ ಮಾಡೋಣ. ಪ್ಯಾಕ್ ಮಾಡಿದ್ದೀನಿ. ಪ್ಯಾಕ್ ಎಲ್ಲ ಮುಗೀತು. ಈಗ ಇದ್ರಲ್ಲಿ ಬರೀ ಬಟ್ಟೆ ಅಷ್ಟೇ ಹಾಕಿರೋದು, ಬೇರೆ ಏನೇನು ಹಾಕಿಲ್ಲ. ಅಡಿಷ್ನಲ್ 1-2 ಜೊತೆ ಚಪ್ಪಲ್ ಹಾಕಿದ್ದೀನಿ. ಅದು ಬಿಟ್ಟರೆ ಬೇರೆ ಏನೇನೂ ಇಲ್ಲ. ನೆಕ್ಸ್ಟು ಏನು ಸೈಡ್ ಬ್ಯಾಗ್ ಕ್ಯಾರಿ ಮಾಡ್ತೀವಿ, ಅದರಲ್ಲಿ ಮೆಡಿಷನ್ನು, ಚಾರ್ಜರು, ಪವರ್ ಬ್ಯಾಂಕು, ಎಕ್ಸೆಟ್ರಾ ಕ್ಯಾಮ್ರಾ ಟೂಲ್ಸು, ನಮ್ಮದು ಸ್ಟ್ಯಾಂಡು, ಸ್ಪೆಕ್ಸ್, ಮೆಡಿಷನ್ ಆಯ್ತಲ್ಲ, ಇದಿಷ್ಟು ಕ್ಯಾರಿ ಮಾಡಬೇಕು. ಕ್ಯಾಶು ಅದೆಲ್ಲ ಅದರಲ್ಲಿ ಕ್ಯಾರಿ ಮಾಡ್ತೀವಿ. ಓಕೆ, ಸಿಗೋಣ ಏರ್ಪೋರ್ಟಲ್ಲಿ. ಇಲ್ಲ, ನೋಡೋಣ ಹೆಂಗಾಗುತ್ತೆ. ಬಾಯ್. 1.5 ವರ್ಷ ಆದಮೇಲೆ ಏರ್ ಕಟ್ ಮಾಡಿಸ್ತಾ ಇದ್ದೀನಿ. ನಾನು ಮದುವೆ ಇತ್ತು ಅಂತ ಕಟ್ ಮಾಡಿಸಿರ್ಲಿಲ್ಲ. ಸೊ ನಂಗೆ ಶಾರ್ಟ್ ಏರ್ ಬೇಕು, ಹಂಗಾಗಿ ಏರ್ ಕಟ್ ಮಾಡಿಸೋಣ ಅಂತ ಬಂದಿದ್ದೀನಿ. ತುಂಬ ಆಲ್ಮೋಸ್ಟ್ 1.5 ವರ್ಷ ಆಗಿತ್ತು ಏರ್ ಕಟ್ ಮಾಡಿಸಿ. ನೋಡೋಣ ಹೊಸ ಲುಕ್ಕಲ್ಲಿ ಹೆಂಗೆ ಕಾಣಿಸ್ತೀವಿ ಅಂತ. ಓಕೆ, ಫೈನಲಿ ಎಲ್ಲ ರೆಡಿ ಆಯಿತು, ಹೊರಡೋ ಟೈಮು. ಸೊ ಇವಾಗ ಅರೌಂಡ್ 4:30. ನಾನು ಇಲ್ಲಿಂದ ಅರ್ಪಿತಾ ಮನೆ ಹತ್ರ ಹೋಗ್ತೀನಿ. ಅಲ್ಲಿಂದ ಇಬ್ಬರು ಕ್ಯಾಬ್ ಮಾಡ್ಕೊಂಡು ಏರ್ಪೋರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಒಂದು 7:45, 8 o'clock ಒಳಗಡೆ ನಾವು ಏರ್ಪೋರ್ಟಲ್ಲಿ ಇರಬೇಕು. ರೆಡಿ ಆಗಿದ್ದೀನಿ, ಫುಲ್ ಸೆಟ್. ಇವಾಗ ನೋಡಬೇಕಷ್ಟೇ. ಇದು ನನ್ನ ಔಟ್ಫಿಟ್ಟು. ಅಲ್ಲಿ ಏರ್ಪೋರ್ಟಲ್ಲಿ ನೀಟಾಗಿ ತೋರಿಸ್ತೀನಿ. ಸೊ ನಾನು ಏರ್ ಕಟ್ ಮಾಡಿಸ್ತೀನಿ. ನನಗೆ ಶಾರ್ಟ್ ಏರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ನಮ್ಮ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಶಾರ್ಟ್ ಏರು. ಏರ್ ಕಟ್ ಮಾಡಿಸೋದೇ ಇಷ್ಟ ಇಲ್ಲ. ಬಟ್ ನನಗೆ ಇಷ್ಟ ಮಾಡಿಸಿದ್ದೀನಿ. ನನಗೆ ಶಾರ್ಟ್ ಏರ್ ಇಷ್ಟ, ನನಗೆ ಲಾಂಗ್ ಏರ್ ಎಲ್ಲ ಇಷ್ಟ ಆಗಲ್ಲ. ಸೊ ರೆಡಿ. ನಮ್ಮ ಮನೆಯವರು ಯಜಮಾನರು ನನ್ನ ಲಾಸ್ಟ್ ಬರ್ತ್ಡೇಲಿ ಕೊಡಿಸಿದ್ದು ಮೈಕಲ್ ಕಾರ್ಸು, ಮೈ ಎಂಗೇಜ್ಮೆಂಟ್ ರಿಂಗ್. ಆ್ಯಂಡ್ ನನ್ನ ಡೈಮಂಡ್ ಕರಿಮಣಿ ಸರ. ಇದಿಷ್ಟೇ ನನಗೆ ಗೋಲ್ಡ್ ಅಂತ ಕ್ಯಾರಿ ಮಾಡ್ತಾ ಇರೋದು. ಸೊ ಬೇರೆ ಇನ್ನೇನು ಹಾಕ್ಕೊಂಡಿಲ್ಲ. ಹೊರಡೋಣ ಇಲ್ಲಿಂದ. ಹಚ್ಚಿದ್ದೀನಿ, ಕ್ಷೇಮವಾಗಿ ಹೋಗಿ ಆ ಕಡೆಯಿಂದ ಸೌಖ್ಯವಾಗಿ ಬರೋ ಥರ ಅಂತ ನನ್ನ ಫೇವ್ರೆಟ್ ಗಾಡ್ಗಳೆಲ್ಲ ಕೇಳ್ಕೊಬಿಟ್ಟಿದ್ದೀನಿ. ಹುಷಾರಾಗಿ ಬರಬೇಕಲ್ವ. ಇವ್ರ ಬ್ಲೆಸ್ಸಿಂಗ್ಸ್ ಇಲ್ದೇ ಏನೂ ನಡೆಯಲ್ಲ ಅಲ್ವಾ. ಸೊ ಹಂಗಾಗಿ ಏರ್ಪೋರ್ಟ್ ಒಳಗಡೆ ಚೆಕ್-ಇನ್ ಆದ್ವಿ. ಇವಾಗ ನಮ್ಮದು ಕೌಂಟ್ರು C8 C12 ಇದೆ. ಪಾಸ್ಪೋರ್ಟ್ ವೆರಿಫಿಕೇಷನ್ ಮಾಡಿ ಲಗೇಜ್ ಎಲ್ಲ ಇಟ್ಟು ಹೊರಡಬೇಕು. ಸೊ ನಮ್ಮ ಮೇಡಮ್ ಅವರು ಅಲ್ಲಿದ್ದಾರೆ. ಎಲ್ಲಿ ಅವಳು ಬಂದರು.
ಬಾರ್ಪಿತಾ ಕ್ಯಾಮ್ರಾಗ ಮುಖ ತೋರಿಸು. ನಮ್ಮ ಟ್ರಾವೆಲ್ ಪಾರ್ಟ್ನರು. ಈ ಡಿಪಾರ್ಚರ್ ಯಾವ್ಯಾವ್ದಿದೆ ಅಂತ ಡಿಸ್ಪ್ಲೇ ಆಗ್ತಿರುತ್ತೆ, ಇದನ್ನ ನೋಡ್ಕೊಂಡು ಹೋಗ್ಬೇಕು. C8 C12 ಕೌಂಟ್ರು ತೋರಿಸುತ್ತೆ. ಇದು ಬರುತ್ತಲ್ಲೇ. ನಮ್ಮ ಬ್ಯಾಗೇಜಸ್ ಬಂದು 7 kg ಇರೋದು. ಅರ್ಪಿತಂದು ಎಕ್ಸಾಕ್ಟಾಗಿ 7 ಇದೆ. ನಂದು 7.5 kg ಆಗಿಬಿಟ್ಟಿದೆ. ಅದೇನು ಮಾಡ್ತಾರೆ ಇಲ್ಲೋ ಹೊರಗಡೆ ಕೇಳಿದ್ದಕ್ಕೆ ಅಲೋ ಮಾಡ್ತಾರೆ ಅಂದರು. ನೋಡಬೇಕು, ಚೆಕ್ ಮಾಡಬೇಕು. ಫೈನ್ ಬೀಳ್ತಾ ಇದ್ರೆ ಅಷ್ಟೇ ಸಾಕು. ಇವಾಗ ಹೋಗೋಣ. ನಮ್ಮ ಬೆಂಗಳೂರು ಏರ್ಪೋರ್ಟು ಮಸ್ತು ಏರ್ಪೋರ್ಟು. ಸಿ ಅರ್ಪಿತಾ ಆ ಕಡೆ ಇಲ್ಲಿ ಕೌಂಟರ್ ಏರ್ ಏಷ್ಯಾ ಇಲ್ಲೇ ಡಿಸ್ಪ್ಲೇ ಆಗ್ತಿದೆಯಲ್ಲ. ನಮ್ಮ ಫ್ಲೈಟು ಬಂದು ಏರ್ ಏಷ್ಯಾ. ಹೇಗಿದ್ದೀರಾ? ಹಾಯ್, ಲುಕಿಂಗ್ ವೆರಿ ಕ್ಯೂಟ್. ದಟ್ಸ್ ವೈ ಡವ್ ಮಾಡಿದೆ ಅವಳಿಗೆ ಕ್ಯೂಟ್ ಆಗಿದೆಯಾ ಅಂತ. ನಮ್ಮಷ್ಟೇನು ಕ್ಯೂಟ್ ಆಗಿಲ್ಲ. ಹಾಂ, ನಮ್ಮದು ಇನ್ನೂ 2.5 hours ಇಲ್ಲೇ. ಅದೊಂದು ಬೇಜಾರಪ್ಪ. ಇಂಟರ್ನ್ಯಾಷನಲ್ ಟ್ರಿಪ್ ಆದರೆ 3 hours ಮುಂಚಿತವಾಗೇ ಇರಬೇಕು ಅಂತಾರೆ. ಇಲ್ಲಿ 1 hour ಎಲ್ಲ ಪ್ರೊಸೀಜರು ಮುಗ್ದಿರುತ್ತೆ. ಇನ್ನು 2 hour ಕಷ್ಟ. ಲಗೇಜ್ ಕೌಂಟ್ರು, ಚೆಕ್ಕಿಂಗು. ಇವಾಗ ಬ್ಯಾಗೇಜೇ ಇರೋದು ತಲೆನೋವು. ಫೈನ್ ಬೀಳದಿದ್ರೆ ಅಷ್ಟೇ ಸಾಕು. ಇವಾಗ ಕ್ಯಾಮ್ರಾ ಹಿಡ್ಕೊಂಡು ಅವನಿ ಅಂತ ಈ ರೇಂಜ್ ಸ್ಮೈಲ್ ಮಾಡ್ತಾ ಇದ್ದಾನೆ ಅವನು, ನನಗೆ ಗೊತ್ತಿಲ್ಲ. ಎಸ್, ಪಾಸ್ಪೋರ್ಟ್ ಅಲ್ಲಪ್ಪ ಹಿಂದೆ ಕೊಟ್ಟ. ಇಲ್ಲಿ ಮೋಸ್ಟ್ ಇರಿಟೇಟಿಂಗ್ ಜಾಬ್ ಯಾವುದು ಗೊತ್ತಾ? ಅದು ಅಲ್ಲಿ ಎಲ್ಲ ಬ್ಯಾಗಲ್ಲೆಲ್ಲ ತೆಗ್ಸಿ ಬ್ಯಾಗಲ್ಲಿರೋದೆಲ್ಲ ಓಪನ್ ಮಾಡಿಸ್ತಾರೆ. ಯಾವುದೊಂದು ಬಾಟಲ್ ಇದ್ರೆ ಎಲ್ಲ ಆಚೆಗಡೆ ತೆಗಿಸ್ತಾರೆ. ಅದೊಂದು ತೆಗ್ದು ಹಾಕ್ಬೇಕಲ್ಲ, ಅದೇ ಇರಿಟೇಷನು. ಈಗ ತೆಗಿಬೇಕು, ಹಾಕ್ಬೇಕಾ. ನಂದು ಬೋರ್ಡಿಂಗ್ ಪಾಸ್ ಸಿಕ್ಕಿದೆ. ವೇಟಿಂಗ್ ಫಾರ್ ಅರ್ಪಿತಾ. ದಿಸ್ ಇಸ್ ಮೈ ಔಟ್ಫಿಟ್. ಎಷ್ಟು ಸಖತ್ತಾಗಿದೆಯಲ್ಲ ಮಿರರು. ಕ್ಯೂಟ್ ಆಗಿದೆ. ನಾನು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ. ಲಕ್ಸುರಿ ಬ್ರ್ಯಾಂಡ್ ಡ್ರಿಂಕ್ಸ್ಗಳಿದೆ. ನಾವಂತೂ ಕುಡಿಯಲ್ಲ, ನೋಡ್ಕೋಬೇಕು. ಇದೆಲ್ಲ ಬರೀ ಅದೇ ಕೌಂಟ್ರು. ಡ್ರಿಂಕ್ಸ್, ಪರ್ಫ್ಯೂಮ್, ಮೇಕಪ್ ಐಟಮ್. ನಿಮ್ಮ ಯಜಮಾನ್ರ ಜೊತೆ ಹೋಗ್ತಾ ಇಲ್ಲ ಅಂತೆಲ್ಲ ಕೇಳಬೇಡಿ. ನಾವು ಬಿಫೋರ್ ಮದುವೆಗೆ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ದು ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಬೇಕು ಇಬ್ಬರು ಅಂತ ಹೇಳಿ. ಸೊ ಹಂಗಾಗಿ ಮ್ಯಾರೇಜ್ ಮುಂಚೆನೇ ಪ್ಲ್ಯಾನ್ ಮಾಡಿದ್ರಿಂದ ಇವಾಗ ನಮ್ಮ ಯಜಮಾನ್ರನ್ನ ಅವ್ರ ಯಜಮಾನ್ರನ್ನ ಬಿಟ್ಟು ಹೋಗ್ತಾ ಇದ್ದೀವಿ. ಮತ್ತೆ ಕಮೆಂಟ್ ಮಾಡಿಬಿಡಿ, ಯಾಕೆ ನಿಮ್ಮ ಯಜಮಾನ್ರ ಜೊತೆ ಹೋಗಿಲ್ಲ, ಅವ್ರ ಜೊತೆ ಹೋಗಿಲ್ಲ, ಇವ್ರ ಜೊತೆ ಯಾಕೆ ಹೋಗಿದ್ದೀರಾ ಅಂತ. ಇಷ್ಟೇ, ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದರಿಂದ ನಾನು ಹೋಗ್ತಿದ್ದೆ. ಲೈಟು ಬೆಳಕು ಕ್ಯಾಮ್ರಾ ಮೇಲೆ ಬಿದ್ದರೆ ಎಷ್ಟು ಚೆನ್ನಾಗಿ ಫೋಕಸ್ ಆಗುತ್ತೆ ಅಲ್ಲ. ಹಂಗೆ ಬಂದ್ರೆ ಕ್ಯೂಟಾಗಿ ಕಾಣಿಸ್ಬಿಡ್ತೀವಿ. ಕಪ್ಪು ಇರೋರೆಲ್ಲ ಬೆಳ್ಳಗಾಗ್ಬಿಡ್ತೀವಿ. ಸ್ಟ್ರಗ್ ನೋಡೋಣ ಅರ್ಪಿತಲ್ಲಿ. ಆ್ಯಕ್ಚುಲಿ ನಾವು ಆಚೆಗಡೆ ಒಂದು ಸ್ಟ್ರಗ್ ನೋಡಿದ್ವಿ. ಇಬ್ಬರು ಜರ್ಕಿನ್ ಮಿಸ್ ಮಾಡ್ಕೊಂಡ್ಬಂದಿದ್ವಿ. ಒಂದು ಸ್ಟ್ರಗ್ಗೆ 6000 4000 ರೂಪೀಸ್ ಹೇಳ್ತಾರೆ. 450 ರೂಪಾಯಿಗೆ 6000. ನಾಟ್ ವರ್ತ್. ಇಲ್ಲೊಂದಿದೆ ನೋಡೋಣ, ಸಿಕ್ಕಿದ್ರೆ ತೊಗೊಳೋದಿಲ್ಲ ಅಂದರೆ ಇಲ್ಲ. ಏರ್ಪೋರ್ಟಿಂದ ಆಚೆನೇ ಪರವಾಗಿಲ್ಲ. ಅವನು 6000 ಹೇಳ್ದೆ. ಇವನು ಏರ್ಪೋರ್ಟ್ ಒಳಗಡೆ 19,000 ಹೇಳ್ತಾವನೆ. ಎಲ್ಲೋಗ್ಬೇಕು ನಾವು 19,000ಕ್ಕೆ? ಅಯ್ಯೋ, 19,000 ಆರಾಮಾಗಿ ನಾವು ಹೋಗ್ತಾರೋ ದೇಶದಲ್ಲೇ ಉಳ್ಕೊಂಡು ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ನಮ್ಮ ಏರ್ಪೋರ್ಟ್, ಬೆಂಗಳೂರು ಏರ್ಪೋರ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂಥರ ಖುಷಿ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಬ್ಯಾಂಗ್ಳೂರು ಏರ್ಪೋರ್ಟು. ಸೊ ಒಂದಷ್ಟು ಫೋಟೋ ಇದೆ, ತೊಗೊಬಿಡೋಣ. ಇದೆ ಅಂತ ಹೇಳಿ ಸ್ಟಾರ್ ಬಕ್ಸ್ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ. ಲಾಸ್ಟ್ ಟೈಮು ಕಾಫಿ ಕುಡ್ದಿದ್ವಿ, ಈ ಸಲ ಕುಡಿಯೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ಇದೆ ಸ್ಟಾರ್ ಬಕ್ಸು, ಹೋಗೋಣ. ಒನ್ ಟೈಮ್ ಅಲ್ವಾ, ಕೂತ್ಬಿಡೋಣ, ಪರವಾಗಿಲ್ಲ, ಏನು ಜಾಸ್ತಿ ಅನ್ಸುತ್ತೆ. ಸ್ಟಾರ್ ಬಕ್ಸಲ್ಲಿ ಒಂದು ಚಿಕನ್ ಟಿಕ್ಕಾ ಸ್ಯಾಂಡ್ವಿಚ್ ತೊಗೊಂಡಿದ್ದೀವಿ. ಇನ್ನೊಂದು ಯಾವುದಪ್ಪ ಅದು 2 ಕಾಫಿ ತೊಗೊಂಡಿದ್ದೀವಿ. ಅದರಲ್ಲಿ ಒಂದು ಅರ್ಪಿತಾ ಒಂದು ಬೇರೆ ಫ್ಲೇವರ್ ಕಾಫಿ ತೊಗೊಂಡಿದ್ದಾಳೆ, ನಾನೊಂದು ಬೇರೆ ತೊಗೊಂಡಿದ್ದೀನಿ, ಶಾರ್ಟ್ ಲಾಟೆ ತೊಗೊಂಡಿದ್ದೀನಿ. ಇದಿಷ್ಟಕ್ಕೆ ಲಾಟೆ, ಶಾರ್ಟ್ ಲಾಟೆ, ಲತ್ತೆ ಕನ್ನಡದಲ್ಲಿ ಓದ್ತೀನಿ. LATTE ಅಂತ ಬಂದರೆ ಥೇ ಅಂತ ಒತ್ತು ಕೊಟ್ಬಿಟ್ಟು ಹೇಳ್ತೀವಿ. ಸೊ ಶಾರ್ಟ್ ಲಾಟೆ 2 ತೊಗೊಂಡಿದ್ದೀವಿ. 2ಕ್ಕೆ ಇದು 3 ಐಟಮಿಂದ 1200 ರೂಪೀಸ್ ಬಿಲ್ ಆಗಿದೆ. ಏನಲ್ಲ ಜಾಸ್ತಿ ಅನಿಸ್ತಲ್ಲ, ಒನ್ ಟೈಮ್ ಅಲ್ವಾ, ಕೊಟ್ಬಿಡೋಣ, ಏನು ಅನ್ಸಲ್ಲ. ಹಿಂಗೆ ಕಾಣಿಸ್ತಿದೆ ಎಷ್ಟೇನು. ಇಷ್ಟು ಜನ ಮಲೇಷ್ಯಾಗೆ ಹೋಗ್ತಾ ಇದ್ದಾರೆ. ಇಷ್ಟು ಜನ ಮಲೇಷ್ಯಾಗೆ ಹೋಗೋರೇ ಇದ್ದಾರೆ. ಅಂದ್ರೆ ಪ್ರಸಾದ ಕ್ಯೂ ನಿಂತಂಗೆ ಇಲ್ಲಿ ಫ್ಲೈಟ್ಗೂ ಕ್ಯೂ ನಿಂತವ್ರಲ್ಲಪ್ಪ ಒಳಗಡೆ ಹೋಗೋಕ್ಕೆ. ಎಷ್ಟು ಜನ ಇದ್ದಾರೆ.
ಲೈಟು ಇದು ಲೈಟು ಇಲ್ಲಿಂದ ಎಣ್ಣೆ ಹಾಕ್ತಿದ್ದಾರೆ. ಹೋಗೋಣ. ಲೈಟ್ ಎಲ್ಲ ಫುಲ್ ಆಗ್ಬಿಟ್ಟಿದೆ. 3 ನಮ್ಮದು. ಸೊ ಈ ಸಲ ಆ್ಯಕ್ಚುಲಿ ಅರ್ಪಿತಂದು ನಂದು ಬೇರೆ ಬೇರೆ ಕಡೆ ಸೀಟ್ ಸಿಕ್ಬಿಟ್ಟಿದೆ. ಅವಳು ಒಂದು ಕಡೆ ನಾನು ಒಂದು ಕಡೆ ಕೂತ್ಕೊಳ್ತಾ ಇವಳು. ಹಾಯ್, ಗುಡ್ ಈವ್ನಿಂಗ್. ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. 8 ಹಿ ಅರ್ಪಿತ ಇಲ್ಲೇ ಇದೇ ನಮ್ಮ ಸೀಟು. ಹಿ 8 ಹಿ. ಸೊ ನಾವು ಫ್ಲೈಟಲ್ಲಿ ಹತ್ತು ಕೂತಿದ್ದೀವಿ. ಇನ್ನೇನೋ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಅರೌಂಡ್ 11:30 ಅಂತ ಹೇಳಿದ್ದಾರೆ. ಸೊ ಬೇಗನೆ ಆಗ್ಬೋದು ಮೇ ಬಿ. ಈ ದೇಶ ಬಿಟ್ಟು ನೆಕ್ಸ್ಟ್ ದೇಶದಲ್ಲಿ ಸಿಗ್ತೀವಿ. ಇಂಡಿಯಾನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಬೇರೆ ದೇಶದಲ್ಲಿ ಬೇರೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಂಗೀತ ಗೌಡ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ. ಹಂಗೆ ನಿಮ್ಮ ಕನ್ನಡ ತಿನ್ನ ಸದಾ ಪ್ರೋತ್ಸಾಹ ಇರ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್.